ಅವೆಲ್ಲ ಭಾರತ ದೇಶವನ್ನು ಹಲವಾರು ರಾಜಮನೆತನಗಳು ಆಳಿ ಹೋದವು. ಅವಾಗ ಯಾವ ಭಾರತದಲ್ಲಿ ಯಾವ ಪ್ರಭುತ್ವ ಇತ್ತಂದ್ರ ರಾಜಪ್ರಭುತ್ವ. ಯಾವ್ದಿತ್ತು? ಏನ್ ಹಿಂಗಂದ್ರ ರಾಜಪ್ರಭುತ್ವ ಅಂದ್ರ ಇಲ್ಲಿ ಎಲ್ಲಾ ಅಧಿಕಾರ ಯಾರ ಕೈಯಾಗಿರುತ್ತ? ಇಲ್ಲಿ ಎಲ್ಲಾ ಅಧಿಕಾರ ಯಾರ ಕೈಯಾಗಿರುತ್ತ? ಎಲ್ಲಾ ಅಧಿಕಾರ ಯಾರ ಕೈಯಾಗಿರುತ್ತ? ರಾಜನ ಕೈಯಲ್ಲಿ ಇರ್ತದ. ಏನಂದ್ರ ಇಡೀ ರಾಜ್ಯದ ಎಲ್ಲಾ ಜವಾಬ್ದಾರಿ ಯಾರ ಕೈಯಾಗಿರ್ತಂದ್ರ ಈ ರಾಜನ ಕೈಯಾಗ ಇರ್ತದ. ಇದೇ ರೀತಿ ಎಷ್ಟೋ ವರ್ಷಗಳ ಕಾಲ ಭಾರತ ದೇಶವನ್ನು ಹಲವಾರು ರಾಜಮನೆತನಗಳು ಆಳಿದವು. ಆಗ ಒಂದು ಪ್ರಮುಖ ಘಟನೆ ನಡೆಯಿತು. ಏನಂದ್ರ 1947 ಆಗಸ್ಟ್ 15. ಇದೇನು ಭಾರತ ದೇಶದಲ್ಲಿ ಒಂದು ಐತಿಹಾಸಿಕ ದಿನ ಅಂತ ಕರೀತೀವಿ. ಏನಿಂಗಂದ್ರ ಇವತ್ತು ಏನಾಯ್ತು ಭಾರತ ದೇಶದಾಗ ಅಂದ್ರ ಭಾರತಕ್ಕೆ ಸ್ವತಂತ್ರ ದೊರಕಿತ್ತು. ಯಾರಿಂದ ಸ್ವತಂತ್ರ ದೊರಕಿತ್ತು? ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರಕಿತ್ತು. ಯಾರಿಂದ ದೊರಕಿತ್ತು? ಬ್ರಿಟಿಷರಿಂದ. 556 ರಾಜಮನೆತನಗಳನ್ನು ವಶಪಡಿಸಿಕೊಂಡಿದ್ರು. ಯಾರು? ಬ್ರಿಟಿಷರು ವಶಪಡಿಸಿಕೊಂಡಿದ್ರು. ಬಂದು ಸುಮಾರು 2 ವರ್ಷಗಳ ಕಾಲ ಭಾರತ ದೇಶವನ್ನು ಅವರು ಆಳಿದ್ರು. ಅದಕ್ಕಿಂತ ಮೊದಲು ರಾಜಮನೆತನಗಳು ಆಳ್ತಿದ್ರು. ಆಮೇಲೆ ಭಾರತ ದೇಶ ಏನ್ ಮಾಡಿತ್ತು? ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು ಇವರೆಲ್ಲ ನೇತೃತ್ವದಾಗ ಏನ್ ಮಾಡಿದ್ರು? ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು. ಓಕೆ, ಮುಂದೆ ಏನ್ ಮಾಡ್ಬೇಕು? ಈ ಸದ್ದ ಒಂದು ದೇಶವನ್ನು ಆಳಕ್ ಬೇಕಿಲ್ಲ, ಯಾವ್ದಾದ್ರು ಒಂದು ಸರ್ಕಾರ ಬೇಕು, ಇಲ್ಲ ಒಬ್ಬ ವ್ಯಕ್ತಿ ಬೇಕು, ರಾಜ ಬೇಕು. ಈ ರೀತಿ ಮಾಡಕ್ ಏನ್ ಮಾಡಿದ್ರಲ್ಲ ಒಂದು ಸರ್ಕಾರ ರಚಿಸ್ಬೇಕಂತೇಳಿ ಅವರೆಲ್ಲರೂ ಸೇರಿದ್ರು. ಅದೇ 1950 ಜನವರಿ 26 ಏನ್ ಮಾಡಿದ್ರು ಗೊತ್ತಾ? ಭಾರತದ ಏನಾಯ್ತು ಈ ದಿನ? ಏನಾಯ್ತು? ಭಾರತದ ಸಂವಿಧಾನ ಜಾರಿಗೆ ಬಂತು. ಯಾಕೆ ಬೇಕಿತ್ತು ಸಂವಿಧಾನ? ಯಾಕೆ ಬೇಕು ಸಂವಿಧಾನ? ಏನಕ್ಕೆ ಬೇಕು ಹೇಳಿದ್ರೆ ಯಾವ ರೀತಿ ಆಡಳಿತ ಮಾಡಬೇಕು, ಯಾವ ರೀತಿ ಸರ್ಕಾರ ನಡಿಬೇಕು, ಪ್ರಜೆಗಳು ಯಾವ ರೀತಿ ಇರಬೇಕು, ಪ್ರಜೆಗಳಿಗೆ ಯಾವ ಸೌಲಭ್ಯಗಳು ಕೊಡಬೇಕು, ಪ್ರಜೆಗಳಿಗೆ ಯಾವ ವಸ್ತುಗಳು ಕೊಡಬೇಕು ಮತ್ತು ಯಾವ ಕರ್ತವ್ಯಗಳು ಕೊಡಬೇಕು ಅನ್ನೋದನ್ನ ನಮ್ಮ ದೇಶಕ್ಕೆ ಒಂದು ಸರ್ಕಾರ ನಡೆಸಲು ಪ್ರಮುಖವಾಗಿ ಬೇಕಂತೇಳಿ ತಮ್ಮದೇ ಆದಂತ ರೂಲ್ಸ್ಗಳು ಮಾಡ್ಕೊಂಡ್ರು. ಇದೆಲ್ಲ ನಮ್ಮ ಭಾರತ ದೇಶ ಯಾರ್ಯಾಕೆ ಸೇವ್ ಮಾಡಿದ್ರು? ಡಾಕ್ಟರ್ B.R. ಅಂಬೇಡ್ಕರ್, ಬಾಬು ರಾಜೇಂದ್ರ ಪ್ರಸಾದ್, ಹಲವಾರು ಜನ ಎಲ್ಲ ಬುದ್ಧಿವಂತರು ಸೇರಿ ಏನ್ ಮಾಡಿದ್ರು? ಈ ರಚನೆ ಸಂವಿಧಾನ ಸಮಿತಿಯನ್ನು ರಚನೆ ಮಾಡಿ ನಮ್ಮ ದೇಶಕ್ಕೆ ಹಿಂಗೆ ಸಂವಿಧಾನ ಬೇಕು, ಹಿಂಗೆ ಕಾನೂನುಗಳು ಇರ್ಬೇಕಂತೇಳಿ ಇದನ್ನ ರಚನೆ ಮಾಡಿದ್ರು. ನಿಮ್ಮ ಮನೆ ನಡಿಬೇಕಾದ್ರೆ ಯಾರಾದ್ರೂ ಒಬ್ಬ ಡಿಸಿಷನ್ ಹೋಗ್ತಾರೆ ಮನೆ, ನಿಮ್ಮ ಅಪ್ಪ ಏನ್ ಮಾಡ್ತಾರ ಅದನ್ನೆಲ್ಲರೂ ನಿಮ್ಮ ಮನೆಗೆ ಹೇಳ್ತಾರೆ. ನಿಮ್ಮ ಅಮ್ಮ ಕೇಳ್ತೀರಿ, ನೀವು ಕೇಳ್ತೀರಿ, ನಿಮ್ಮ ತಮ್ಮ ಕೇಳ್ತಾನ, ನಿಮ್ಮ ಅಜ್ಜಿ ಕೇಳ್ತಾರ, ನಿಮ್ಮ ಮನೆಗೆ ಯಾರು ಮುಖ್ಯಸ್ಥರಿರ್ತಾರ ಆ ಥರ ಕೇಳ್ತೀರಿ. ನಮ್ಮ ಭಾರತ ದೇಶಕ್ಕೂ ಆ ಥರ ಒಂದು ಮುಖ್ಯ ಸ್ಥಾನ ಬೇಕಾಗಿತ್ತು, ಒಂದು ಸರ್ಕಾರ ಬೇಕಾಗಿತ್ತು. ಎಲ್ಲರೂ ನಾವೇ ಆದ್ರೂ ಬರ್ತೇನೆ ಬರಲ್ಲ, ನಮಗೊಂದು ನೀತಿ ನಿಯಮಗಳು ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ? ಭಾರತದ ಸಂವಿಧಾನವನ್ನ ಜಾರಿಗೆ ತಂದಿದ್ವಿ. ಈ ಸಂವಿಧಾನ ಜಾರಿಗೆ ತಂದ್ರೆ ಭಾರತ ದೇಶ ಯಾವ ರಾಷ್ಟ್ರ ಆಯ್ತಂದ್ರ ಪ್ರಜಾಪ್ರಭುತ್ವ ರಾಷ್ಟ್ರ ಆಯ್ತು. ಯಾವ ರಾಷ್ಟ್ರ ಆಯ್ತು? ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಪಂಚದಲ್ಲಿ ಹಲವಾರು ರಾಷ್ಟ್ರಗಳು, 200ಕ್ಕೂ ಅಧಿಕ ರಾಷ್ಟ್ರಗಳು. ಆದ್ರೆ ಎಲ್ಲಾ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ಒಂದೊಂದು ದೇಶದಾಗ ಇನ್ನಾದ್ರೂ ರಾಜ ಪ್ರಭುತ್ವಗಳು, ಇನ್ನೊಂದೊಂದು ದೇಶದ ರಾಜರ, ಒಂದೊಂದು ದೇಶದಾಗ ಸರ್ವಾಧಿಕಾರಿಗಳು. ಸರ್ವಾಧಿಕಾರಿಗಳಂದ್ರ ಇಡೀ ದೇಶನ ಒಬ್ಬನ ಕೈಗೆ ಇರ್ತದೆ. ಆತ ಏನ್ ಹೇಳ್ತಾನ ಅದನ್ನೇ ಎಲ್ಲ ಪ್ರಜೆಗಳು ಫಾಲೋ ಮಾಡಬೇಕು. ಆದ್ರೆ ಭಾರತ ದೇಶ ಏನಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಯಾರು ಪ್ರಭು ಆಗಿರ್ತಾನ? ಪ್ರಜೆನೇ ಪ್ರಭು. ಪ್ರಜೆನೇ ಪ್ರಭು. ಅಂದ್ರ ಏನಪ್ಪ ಹಿಂಗಂದ್ರ ಇಲ್ಲಿ ಎಲ್ಲ ಆಡಳಿತವನ್ನ ಪ್ರಜೆಗಳೇ ಮಾಡ್ತಾರ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕೈಗೆ ಆಡಳಿತ ಇರಲ್ಲ. ಎಲ್ಲ ಆಡಳಿತವನ್ನ ಪ್ರಜೆಗಳೇ ಮಾಡ್ತಾರೆ. ಅದಕ್ಕೆ ಅಬ್ರಹಾಂ ಲಿಂಕನ್ ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಡೆಫಿನಿಷನ್ ಕೊಡ್ತಾರೆ. ಏನಂದ್ರ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ. ಪ್ರಜೆಗಳಿಂದ ಅಥವಾ ಪ್ರಜೆಗಳೇ ಆಗ್ತಾರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ. ಯಾರಿಗೆ ಆಗ್ತಾರ? ಪ್ರಜೆಗಳಿಗಾಗಿನೇ. ಮತ್ತೆ ಯಾರಿಗೋಸ್ಕರ ಆಗ್ತಾರಂದ್ರ ಪ್ರಜೆಗಳಿಗೋಸ್ಕರನೇ. ಅಂದ್ರ
ಇಲ್ಲಿ ಅಂತಿಮ ತೀರ್ಮಾನ ಯಾರಾಗಿರ್ತಾರ ಜನ ಆಗಿರ್ತಾರ. ಈಗ ನೋಡಿ ಬಂದು ನಮ್ಮ ಸ್ಕೂಲಾಗ ಒಂದ್ಸತಿ ಎಲೆಕ್ಷನ್ ಮಾಡಿದ್ವಿ, ಅಲ್ಲಿ ಯಾರು ನಿಮ್ಗೆ ಯಾರು ಆರಿಸ್ಕೊಂಡ್ರ ಅವ್ರು ಆರಿಸ್ತಾರೆ ಗೊತ್ತಿಲ್ಲ, ಅವ್ರ ಮೇಲೆ ನೀವು ಆರಿಸ್ಕೊಂಡ್ರಿ. ಆ ಥರ ನಮ್ಮ ರಾಜಕೀಯ ಸರ್ಕಾರಗಳು ಹೆಂಗಂದ್ರ ನಾವು ಯಾರನ್ನ ಆರಿಸ್ತೀವಿ ಅವರೇ ನಮ್ಮನ್ನ ಆಳ್ತಾರ. ಅಂದ್ರೆ ಅಧಿಕಾರ ಯಾರ ಕೈಯಾಗಿತ್ತು? ನಮ್ಮ ಕೈಯಾಗಿತ್ತು. ನಾವು ಈಗ ಬೇಕಾದ್ರೆ ಆರಿಸ್ತಿರ್ಬೋದು, ಬೇಡಾದ್ರೆ ಅವರನ್ನ ಬೀಳಿಸ್ಬೋದು. ಅದಕ್ಕೆ ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರಿತೀವಿ. ಇಲ್ಲಿ ಯಾರ ತೀರ್ಮಾನ ಅಂತಿಮವಾಗಿರ್ತ? ಜನರ ತೀರ್ಮಾನ ಅಂತಿಮವಾಗಿರ್ತ. ಅವ್ರು ಒಳ್ಳೆ ಆಡಳಿತ ಮಾಡಿದ್ರಂದ್ರೆ ಅವ್ರನ್ನ ನೆಕ್ಸ್ಟ್ ಸಲ ಊಟ ಹಾಕಿ ತರ್ತೀವಿ. ಅವ್ರು ಏನಾದ್ರು ಕೆಟ್ಟ ಆಡಳಿತ ಮಾಡಿದ್ರಂದ್ರೆ ಸೋಲಿಸ್ತೀವಿ. ಇಲ್ಲಿ ಅಧಿಕಾರ ಯಾರ ಕೈಯಾಗಿತ್ತು ಅಂದ್ರೆ ನಮ್ಮ ಕೈಯಾಗ. ಜನರಂದ್ರೆ ನಾವೇ 18 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರು ಓಟ್ ಹಾಕ್ಬೋದು. ನಿಮ್ಗೆ ಎಷ್ಟು ವಯಸ್ಸು? 12. ಇನ್ನ 6 ವರ್ಷ ಆಯ್ತಂದ್ರೆ ನೀವು ಓಟ್ ಹಾಕಕ್ ಹೋಗ್ತೀವಿ. ಅವಾಗ ನಿಮ್ಗೆ ಯಾರು ಪ್ರಬುದ್ಧ ಕಾಣ್ತಾರ ಅವ್ರಿಗೆ ಓಟ್ ಹಾಕಂತ ಸ್ವತಂತ್ರ ಅಧಿಕಾರ ನಿಮ್ಗೆ. ಆ ಥರ ಇದೇ ಪ್ರಜಾಪ್ರಭುತ್ವದ ಒಂದು ಮಹತ್ವ ಅಂತೇಳಿ ನಾವು ಕರಿತೀವಿ. ಈ ತರ ಭಾರತ ದೇಶ ರಾಜಪ್ರಭುತ್ವದಿಂದ ಏನಾಯ್ತು? ಪ್ರಜಾಪ್ರಭುತ್ವ ಆಯಿತು. ಇಲ್ಲಿ ರಾಜಪ್ರಭುತ್ವದಾಗ ಏನೋ ಇಲ್ಲಿ ರಾಜ ಒಬ್ಬನೇ ಏಕಾಡಳಿತ ಇತ್ತು ಅಂತ ಏನ್ ಹೇಳಿದ್ರು ಜನರು ಕೇಳಬೇಕಾಗಿತ್ತು. ಒಂದು ಆಡಳಿತ ತೀರ್ಮಾನಗಳೆಲ್ಲ ಒಬ್ಬನೇ ಗೊತ್ತಿದ್ದ, ಅವು ಒಳ್ಳೆಯವಾಗಿರ್ತಿದ್ವು, ಕೆಟ್ಟವಾಗಿರ್ತಿದ್ವು. ಇಲ್ಲಿ ಹಂಗಿಲ್ಲ, ಪ್ರಜೆಗಳ ಅಭಿಪ್ರಾಯ ತಗೊಂಡೇ ತೀರ್ಮಾನಗಳನ್ನ ತಗೋಬೇಕು. ಇಲ್ಲಿ ಒಬ್ಬರದೇ ಅಧಿಕಾರ ಇರೋದಿಲ್ಲ, ಎಲ್ಲ ಜನರ ಅಧಿಕಾರ ಇರ್ತದ. ಈ ರೀತಿಯಾಗಿ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದಾಯ್ತು? ಭಾರತ ದೇಶ ಆಯಿತು. ಇಷ್ಟು ಭಾರತದ ಹಿನ್ನೆಲೆ ನೋಡಿ. ಸರ್ಕಾರ ಅಂದ್ರೆ ಏನ್ ಗೊತ್ತಾಯ್ತು? ಈ ತರ ಸರ್ಕಾರ ರಚನೆ ಆಯಿತು. ಈ ರೀತಿ ಸರ್ಕಾರಗಳಲ್ಲಿ ನಾವು ಪ್ರಮುಖವಾಗಿ ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಿ ಎಷ್ಟು ಅಂಗಗಳನ್ನು ನೋಡ್ತೀವಿ ಅಂದ್ರೆ, ನಮ್ಮ ಭಾರತದ ಸರ್ಕಾರದಲ್ಲಿ ಎಷ್ಟು ಅಂಗಗಳನ್ನು ನೋಡ್ತೀವಿ ಅಂದ್ರೆ ನಾವು ಒಂದನೇದು ಯಾವುದು? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇವು ಸರ್ಕಾರವನ್ನು ನಡೆಸಲು ಬೇಕಾದಂತ 3 ಅಂಗಗಳು. ಈ ನಿಮ್ದೆ ಒಂದು ಕುಟುಂಬ ತೋರಿ, ನಿಮ್ ಕುಟುಂಬದಾಗ ಒಂದೊಂದು ಜವಾಬ್ದಾರಿಗಳು ಒಬ್ಬೊಬ್ರು ಮಾಡ್ತಾರೆ. ಮನೆಯಾಗ ಅಡಿಗೆ ಮಾಡೋದು, ಕೆಲಸ ಮಾಡೋದು ಯಾರು ಮಾಡ್ತಾರ? ಅಮ್ಮ ಮಾಡ್ತಾರ. ಹೊಲದಾಗ ಹೋಗಿ ದುಡಿಯೋದು, ಹೊರಗಿನ ಕೆಲಸ ಯಾರು ಮಾಡ್ತಾರ? ಅಪ್ಪ. ಅಣ್ಣ ಇದ್ದಂದ್ರ ಆತ ಒಂದು ಕೆಲಸ ಮಾಡ್ತಾರ. ಈ ತರ ಕೆಲಸಗಳನ್ನ ಡಿವೈಡ್ ಮಾಡ್ಕೊತಾರ. ಅದೇ ರೀತಿ ಒಂದು ಸರ್ಕಾರ ನಡಿಬೇಕಾದ್ರೆ ಈ 3 ಅಂಗಗಳು ಪ್ರಮುಖವಾಗಿರ್ತಾವ. ಯಾವ್ಯಾವು? ಶಾಸಕಾಂಗ, ನ್ಯಾಯಾಂಗ. ಈ ತರ ಒಂದ್ ಮನಿ ಎಕ್ಸಾಂಪಲ್ ನಿಮ್ದೆ ಎಲ್ಲ ಒಬ್ಬರೇ ಮಾಡೋದಾರ್ಥ? ಮನೆ ಹೊರಗೆ ಹೊಲದಾಗ ದುಡಿ, ಹೊರಗಿಂದೆಲ್ಲ ವ್ಯವಹಾರ ಮಾಡ್ತು, ಮನೆ ಕೆಲಸ ಮಾಡೋದಾರ್ಥ? ಆ ತರ ಸರ್ಕಾರ ಒಂದು ನಡಿಬೇಕಂದ್ರೆ ಎಲ್ಲರೂ ಒಂದೇ ಮಾಡೋದಾಗಲ್ಲ. ಅದಕ್ಕೆ ಅದನ್ನ ಎಷ್ಟು ಭಾಗಗಳಾಗಿ ಮಾಡ್ಯಾರ? 3 ಭಾಗ. ಯಾವ್ಯಾವು? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇವಕ್ಕೂ ಬೇರೆ 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 ಕೆಲಸಗಳು. ಈ ಸದ್ದ ನಮ್ಮ ಜನರಿಗೆ ಏನಾದ್ರು ಶಾಸನಗಳು ರಚಿಸಬೇಕು, ಯಾವ್ದಾದ್ರು ಒಂದು ಯೋಜನೆ ತರಬೇಕಂದ್ರೆ ಯಾವ ಅಂಗ ಮಾಡ್ತಾ? ಶಾಸಕಾಂಗ. ಕಾರ್ಯಾಂಗ ಏನ್ ಮಾಡ್ತಾ? ಅದನ್ನ ಕಾರ್ಯರೂಪಕ್ಕೆ ತರುತ್ತಾ. ಇದ್ರೊಳಗೆ ಏನಾದ್ರು ತಪ್ಪುಗಳಾದ್ರೆ ನ್ಯಾಯ ಕೊಡಕ್ಕೆ ಯಾವುದು? ನ್ಯಾಯಾಂಗ. ಒಂದು ಯೋಜನೆಯನ್ನ ಶಾಸನಗಳನ್ನ ರೂಪಿಸೋದು, ಇದ್ರ ಕೆಲಸ ಏನು? ಶಾಸನಗಳನ್ನು ರೂಪಿಸುವುದು. ಶಾಸಕಾಂಗದ ಕಾರ್ಯ ಏನಂದ್ರ ಶಾಸನಗಳನ್ನು ರೂಪಿಸುವುದು. ಕಾರ್ಯಾಂಗದ ಕಾರ್ಯ ಏನಂದ್ರ ಕಾರ್ಯರೂಪಕ್ಕೆ ತರುವುದು. ಕಾರ್ಯರೂಪಕ್ಕೆ ತರುವುದು. ಶಾಸನಗಳನ್ನ ಕಾರ್ಯರೂಪಕ್ಕೆ ತರುವುದು. ನ್ಯಾಯಾಂಗ ಅಂದ್ರ ನ್ಯಾಯ ನೀಡುವುದು. ಯಾವ್ದಾದ್ರು ಇದ್ರೊಳಗೆ ತಪ್ಪಾಗಿತ್ತಂದ್ರ ಅದಕ್ಕೆ ನ್ಯಾಯ ನೀಡುವುದು ಯಾವುದು? ನ್ಯಾಯಾಂಗ. ಇದ್ರೊಳಗೆ ಯಾರ್ಯಾರು ಬರ್ತಾರ ಅದು ತಿಳ್ಕೊಬೇಕು ಫಸ್ಟ್. ಶಾಸಕಾಂಗದಾಗ ಯಾರು ಬರ್ತಾರ, ಕಾರ್ಯಾಂಗದಾಗ ಯಾರು ಬರ್ತಾರ, ನ್ಯಾಯಾಂಗದಾಗ ಯಾರು ಬರ್ತಾರ. ಈ 3 ಅಂಗಗಳನ್ನ ಬೇರೆ ಬೇರೆ ಬರ್ತಾರೆ. ನಾವು ಓಟ್ ಹಾಕಿ ಕಳಿಸ್ತೀವಲ್ಲ, MLA, MP ಇವರೆಲ್ಲ ಇದ್ರೊಳಗೆ ಬರ್ತಾರ? ಶಾಸಕಾಂಗದಾಗ ಬರ್ತಾರೆ. MLA, MP ಅಂದ್ರ ಜನಪ್ರತಿನಿಧಿಗಳೆಲ್ಲ ಇದ್ರೊಳಗೆ ಬರ್ತಾರ. ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ ಮಾಡ್ತೀರಿ ನೀವು, ಅಲ್ಲಿ ಯಾವ ಎಲೆಕ್ಷನ್ ಮೂಲಕ ನಾವು ಆಗಿ ಕಳಿಸ್ತೀವಲ್ಲ
ಜನಪ್ರತಿನಿಧಿಗಳನ್ನು ಕರಿತೀವ ಅವರೆಲ್ಲ ಇದ್ರೊಳಗಿರ್ತಾವ. ಈಗ ಇವರೆಲ್ಲ ಶಾಸನಗಳು ಕುಂತು ನೀವು ಅಸೆಂಬ್ಲಿ ಆಫ್ ನೋಡ್ರಿ, ಒಂದ್ಸಲ ಬಜೆಟ್ ಅಧಿವೇಶನ ಮಾಡಿದಿರ್ತಾವ, ಎಲ್ಲ MLA MP ಗಳು ಕುಂತು ಮಾತಾಡ್ತಿರ್ತಾರಲ್ಲ, ಮುಖ್ಯಮಂತ್ರಿ ಇರ್ತಾನ, ಅವರೆಲ್ಲ ಶಾಸಕ. ಕಾರ್ಯಾಂಗ ಅಂದ್ರೆ ಯಾರು? ಕೆಲಸ ಮಾಡ್ತಿರ್ತಾರ. ಈ ಸದ್ದ ನಾನು ಶಿಕ್ಷಣ ಇಲಾಖೆ ಕೆಲಸ ಮಾಡಿರ್ತೀವಿ, ನಾವು ಕಾರ್ಯಾಂಗ. ಶಾಸನ ಅವ್ರು ಯಾವ ರೀತಿ ಶಾಸನಗಳನ್ನು ರೂಪಿಸ್ತಾರ ಅವನ್ನು ನಾವು ಅನುಷ್ಠಾನ ಮಾಡ್ತೀವಿ. ಎಲ್ಲ ಇಲಾಖೆಯ ನೌಕರರು ಬರ್ತಾರೆ, ಎಲ್ಲರೂ ಈ ಅಂಗದಾಗ ಕೆಲಸ ಮಾಡೋದು. ನೌಕರರು, DC AC ಎಲ್ಲ ಆಫೀಸರ್ಸ್ಗಳು ಎಲ್ಲ ಇದ್ರೊಳಗೆ ಬರ್ತಾರೆ. ಇದನ್ನ ಇವರು ಆರ್ಡರ್ ಮಾಡ್ತಾರ, ಇದನ್ನ ಅನುಷ್ಠಾನ ಮಾಡೋರು ಯಾರು? ಕಾರ್ಯಾಂಗ. ಇಲ್ಲಿ ಇವು ಶಾಸನಗಳನ್ನು ರೂಪಿಸಿ ಮುಂದ್ಬಿಡ್ತಾರ, ಅದನ್ನ ಫಾಲೋ ಮಾಡೋರು ಯಾರು? ಕಾರ್ಯಾಂಗ. ಇದ್ರೊಳಗೆ ಏನಾದರೂ ತಪ್ಪು ಮಾಡಿದ್ರೆ ನ್ಯಾಯಾಲಯ ನಡುವಂತ. ಯಾರಿಗಾದ್ರೂ ಅನ್ಯಾಯ ಆಯಿತು, ಬಡವರಿಗೆ ಅನ್ಯಾಯ ಆಯ್ತು ಅಂದ್ರೆ ಇವೆರಡೂ ವಿಧದಾಗ ಏನಾದ್ರು ಅನ್ಯಾಯ ಆದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ಬೋದು. ಇದು ಒಂದು ಸ್ವತಂತ್ರ ಅಂಗ. ನ್ಯಾಯಾಂಗ ಯಾವುದು? ಸ್ವತಂತ್ರ ಅಂಗ. ಇದು ಯಾವ ಮಾತು ಕೇಳೋದು? ಇವ್ರು ಮಾತು ಕೇಳ್ತಾರೆ, ಇವ್ರು ಮಾತು ಕೇಳ್ತಾರೆ. ಬಟ್ ನ್ಯಾಯಾಂಗ ಇವ್ರು ಮಾತು ಕೇಳಲ್ಲ. ಇದು ಸ್ವತಂತ್ರ ಅಂಗ. ಇದು ಯಾರ ಹಿಡಿತದಲ್ಲೂ ಇರೋಲ್ಲ. ಯಾಕಂದ್ರೆ ಅವ್ರು ನ್ಯಾಯ ಕೊಡ್ಬೇಕಾಗಿರುತ್ತೆ. ಬಡವರಿಗೆ ಯಾರು ದುರ್ಬಲರು ಇರ್ತವ್ರಿಗೆ ನ್ಯಾಯ ಕೊಡ್ಬೇಕಾಗಿತ್ತು. ಯಾರಾದ್ರೂ ಹಿಡಿತಂದ್ರೆ ಪ್ರಭಾವ ಬೀರ್ತದಂತೆ ಇದಕ್ಕೆ ಏನ್ ಮಾಡ್ಯಾರ? ಸ್ವತಂತ್ರ ಅಂಗ ಅಂತ ಕರಿತೀವಿ. ಈ ಮೂರು ಸರ್ಕಾರ ಅಂಗಗಳಲ್ಲಿ ಸ್ವತಂತ್ರ ಅಂಗ ಯಾವುದು? ನ್ಯಾಯಾಂಗ. ಶಾಸನವನ್ನು ರೂಪಿಸೋದು ಯಾರು? ಶಾಸನ. ಶಾಸಕಾಂಗ. ಶಾಸನ ಕಾರ್ಯರೂಪ ಕಾರ್ಯಾಂಗ. ಈ ಏನಾದ್ರು ವ್ಯತ್ಯಾಸಗಳಾದಾಗ ನ್ಯಾಯ ತೀರ್ಮಾನ ಮಾಡುವಂಥದ್ದು ಯಾವುದು? ನ್ಯಾಯಾಂಗ. ಇವು ಸರ್ಕಾರದ ಪ್ರಮುಖ ಮೂರು ಅಂಗಗಳು. ನಮ್ಗೆ ಗೊತ್ತಾಯ್ವಾ? ಫಸ್ಟ್ ಒನ್ ಯಾವುದು? ಶಾಸನಾಂಗ, ನ್ಯಾಯಾಂಗ. ಇವು ಸರ್ಕಾರದ ಪ್ರಮುಖ ಮೂರು ಅಂಗಗಳು. ಇಷ್ಟು ಬರ್ಬೋದು.